ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೈರತಿ ಬಸವರಾಜ್ಗೆ ನೋಟಿಸ್ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೊಲೆ ಹಿಂದೆ ಬೈರತಿ ಬಸವರಾಜ್ ಅವರ ಕುಮ್ಮಕ್ಕಿದೆ ಅಂತ ಹೇಳಿ ಆರೋಪ ಕೇಳಿ ಬಂದ ಕಾರಣಕ್ಕಾಗಿ ಕೊಲೆ ಪ್ರಕರಣದ 5ನೇ ಆರೋಪಿಯಾಗಿದ್ದಾರೆ ಬೈರತಿ ಬಸವರಾಜ್. ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಇದು ಹೊಸ ಪ್ರಕರಣ ಅಲ್ಲ, ಹಳೆ ಪ್ರಕರಣ. ಈ ಹಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೇ ದೂರು ದಾಖಲಾಗಿತ್ತು. ಆಗಲೂ ಕೂಡ ಬೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿತ್ತು. ಈಗ ಕೊಲೆಯಾದ ನಂತರದಲ್ಲಿ ಅವರ ತಾಯಿಯ ದೂರಿನ ಆಧಾರದ ಮೇಲೆ ಬೈರತಿ ಬಸವರಾಜ್ ಅವರ ಹೆಸರು ಸೇರ್ಪಡೆಯಾಗಿದೆ. ಈ ವಿಚಾರದಲ್ಲಿ ಈಗ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಆರೋಪಿ ಸ್ಥಾನದಲ್ಲಿ ಬೈರತಿ ಬಸವರಾಜ್ ಇದ್ದಾರೆ. ಸೊ ಹೀಗಾಗಿ 5ನೇ ಆರೋಪಿಯಾಗಿರುವ ಕಾರಣಕ್ಕಾಗಿ ಅವರಿಗೆ ನೋಟಿಸ್ ಕೊಡಬೇಕಾಗತ್ತೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅವರಿಗೆ ನೋಟಿಸ್ ನೀಡಬೇಕಾಗತ್ತೆ. ನೋಟಿಸ್ ನೀಡಿದ ನಂತರದಲ್ಲಿ ವಿಚಾರಣೆಗೆ ಹಾಜರಾದ ನಂತರದಲ್ಲಿ ಮುಂದಿನ ಕಾನೂನು ಪ್ರಕ್ರಿಯೆಗಳಿಗೆ ಅವರನ್ನು ಒಳಪಡಿಸಬೇಕಾಗತ್ತೆ. ಅವರು ಈ ಕೊಲೆ ಪ್ರಕರಣದಲ್ಲಿ ನಿಜವಾಗ್ಲೂ ಕೂಡ ಕುಮ್ಮಕ್ಕು ಕೊಟ್ಟಿದ್ದಾರಾ ಅಥವಾ ಆ ಕ್ಷೇತ್ರದ ಶಾಸಕ ಎನ್ನುವ ಕಾರಣಕ್ಕಾಗಿ ಹೆಸರನ್ನು ಸೇರ್ಪಡೆ ಮಾಡಿದ್ದಾರಾ, ಬೆಂಬಲಿಗರು ಅಂತ ಹೇಳಿಕೊಳ್ಳುವಂಥ ವ್ಯಕ್ತಿಗಳು ಈ ರೀತಿ ಕೊಲೆ ಮಾಡಿದ್ದಾರಾ, ನಿಜವಾಗಿಯೂ ಕೂಡ ಅವರು ಬೈರತಿ ಬಸವರಾಜ್ ಬೆಂಬಲಿಗರ, ಬೈರತಿ ಬಸವರಾಜ್ ಅವರ ಬೆಂಬಲಿಗರಾಗಿದ್ದರು ಎನ್ನುವ ಏಕೈಕ ಕಾರಣಕ್ಕಾಗಿ ಅವರನ್ನು ಆರೋಪಿಗಳನ್ನಾಗಿ ಮಾಡಿದ್ದಾರಾ, ಅಥವಾ ಕೊಲೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರ ಪಾತ್ರ ಏನಿದೆ, ಇದೆಲ್ಲವನ್ನು ಕೂಡ ತನಿಖೆಗೊಳಪಡಿಸಲಾಗುತ್ತೆ. ಆ ನಂತರದಲ್ಲಿ ಒಂದು ವೇಳೆ ಅವರ ಪಾತ್ರ ಇದೆ ಅನ್ನೋದಾದರೆ ಮುಂದಿನ ಕ್ರಮಗಳಿಗೆ ಎಡೆ ಮಾಡಿ ಕೊಡಬೇಕಾಗುತ್ತೆ. ಬಿಕ್ಲು ಶಿವ ಕೊಲೆ ಸಂಬಂಧ ಭಾರತೀನಗರ ಪೊಲೀಸರಿಂದ ತನಿಖೆ ಶುರುವಾಗಿದೆ. 5 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಾರಕಾಸ್ತ್ರಗಳು, ವಾಹನ ಸಮೇತ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ವಿಮಲ್, ಕಿರಣ್ ಸೇರಿ 5 ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. இன்னொரு பேசுங்கிறத ரவுடி ஆகிட்டாங்க. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ಹಿಂದೆ ಜಮೀನಿನ ವಿಚಾರಕ್ಕಾಗಿ ನಡೆದಿರುವಂಥ ಗಲಾಟೆ, 4 ತಿಂಗಳ ಹಿಂದೆ FIR, ಆ FIR ಸಂದರ್ಭದಲ್ಲೂ ಕೂಡ ಬೈರತಿ ಬಸವರಾಜ್ ಅವರ ಹೆಸರು, ಈಗಲೂ ಕೂಡ ಕೊಲೆಯಾದ ನಂತರದಲ್ಲಿ 4 ತಿಂಗಳ ನಂತರ ಕೊಲೆಯಾಗಿದೆ, ಬೈರತಿ ಬಸವರಾಜ್ ಅವರ ಹೆಸರು ಸೇರ್ಪಡೆಯಾಗಿದೆ. ಅಧಿಕೃತವಾಗಿ FIRನಲ್ಲಿ 5ನೇ ಆರೋಪಿ ಅಂತ ಹೇಳಿ ನಮೂದಾಗಿದೆ. ಪಾತ್ರ ಏನು, ಜೊತೆಗೆ ಹಿನ್ನೆಲೆ ಏನೆಲ್ಲ ಇತ್ತು ಅಂತ ಹೇಳಿ, ಇವರು ಕೂಡ ರೌಡಿ ಶೀಟರ್ಗಳ ಕೇವಲ ಜೈನ ವಿಚಾರಕ್ಕಾಗಿ ಅಥವಾ ಬೇರೆ ರಾಜಕೀಯ ಕಾರಣಗಳಿಗಾಗಿಯೂ ನಡೆದಿದೆಯಾ ಅಥವಾ ಶುದ್ಧವಾಗಿ ರಿಯಲ್ ಎಸ್ಟೇಟ್ ಕಾರಣವೇ ಅಂತ ಹೇಳಬೇಕಾಗತ್ತಾ, ಹೆಂಗೆ? ದಶರಥ್, ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಡೀ ಪ್ರಕರಣವನ್ನು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಭೂವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಇನ್ಸಿಡೆಂಟ್ ಆಗಿರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಮೇಲ್ನೋಟಕ್ಕೆ. ಅದರ ಜೊತೆಗೆ ಹಿಂದೆ ಆತ ಏನು ದೂರನ್ನ ಕೊಟ್ಟಿದ್ದ, ಆ ದೂರಿನಲ್ಲಿ ಏನು ಬೈರತಿ ಬಸವರಾಜ್ ಅವರ ಹೆಸರು ಕೂಡ ಸೇರಿಸ್ಕೊಟ್ಟಿದ್ದೆ. ಇದೇ ಕಾರಣಕ್ಕಾಗಿ ಅವರ ಅಸೋಸಿಯೇಟ್ಸ್ ಗಳು ಇನ್ನೂ ಸ್ವಲ್ಪ ಇದರ ಮೇಲೆ ರಿವೆಂಜ್ಗೆ ಕಾಯ್ತಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ಹಿಂದೆ ಏನು ನನ್ನ ಮೇಲೆ ಹತ್ಯೆಯನ್ನ ಮಾಡ್ಲಿಕ್ಕೆ ಮತ್ತು ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಲ್ಲಿ ಮಾಫಿಯಾ ಮತ್ತು ಲ್ಯಾಂಡ್ ಗ್ರಾಬಿಂಗ್ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೈರತಿ ಮತ್ತು ಅವರ ಅಸೋಸಿಯೇಟ್ ಜಗ ಇರ್ಬೋದು, ಕಿರಣ್ ಇರ್ಬೋದು, ಎಲ್ಲರೂ ಸೇರಿ ನನಗೆ ಥ್ರೆಟ್ ಅನ್ನ ಮಾಡ್ತಾ ಇದ್ರು. ಹೀಗಾಗಿ ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಬೇಕು ಮತ್ತು ನನಗೆ ಜೀವ ಬೆದರಿಕೆ ಅಂತ ಹೇಳಿ ಆತ ಏನು ಇದೇ ಫೆಬ್ರವರಿಯಲ್ಲಿ ಕಮಿಷನರ್ಗೆ ಒಂದು ಲೆಟರ್ ಅನ್ನು ಕೂಡ ಬರೆದಿರ್ತಾನೆ. ಸೊ ಅಲ್ಲಿ ಬೈರತಿ ಅವರ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡಿರ್ತಾನೆ. ಸೊ ಇದಾದ ಬೆನ್ನಲ್ಲೇ ಅಂದ್ರೆ ಅದು ಕಳೆದ 4 ತಿಂಗಳ ನಂತರ ಇದೀಗ ಆತನ ಹತ್ಯೆ ಆಗಿರುವಂತದ್ದು ಕಿತ್ಕನ್ನೂರು ಬಳಿ ಇರುವಂತ ಒಂದು ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆ ನಂಬರ್ 212 ಏನಿದೆ ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಈತ ಜಾಗವನ್ನ
ಜಿಪೇಯನ್ನ ಮಾಡ್ಕೊಂಡಿರ್ತಾರೆ. ಆ ಜಾಗವನ್ನ ನನಗೆ ಕೊಡಬೇಕು ಅಂತೇಳಿ ಜಗ್ಗ ಮತ್ತು ಆತನ ಅಸೋಸಿಯೇಟ್ಸ್ ಗಳೇನಿರ್ತಾರೆ ಈತನಿಗೆ ಕರೆಯನ್ನ ಮಾಡಿ ಬೆದರಿಕೆಯನ್ನ ಹಾಕ್ತಾ ಇದ್ರು. ಸೊ ನಾನು ಯಾವಾಗ ಈ ಜಾಗವನ್ನ ಕೊಡೋದಿಲ್ಲ ಅಂತ ಹೇಳಿದೆ, ಆ ಕಾರಣಕ್ಕಾಗಿ ಹತ್ಯೆಯನ್ನ ಮಾಡಿರುವ ಸಾಧ್ಯತೆ ಇದೆ ಅಂತೇಳಿ ಅವರ ತಾಯಿ ಆರೋಪ ಮಾಡಿ ಆ ದೂರನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಮೇಲ್ನೋಟಕ್ಕೆ ಭೂ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಹತ್ಯೆ ಆಗಿರ್ಬೋದು ಅಂತ ಒಂದು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈತ ಕೂಡ ರೌಡಿ ಶೀಟರ್ ಆಗಿರುವ ಹಿನ್ನೆಲೆಯಲ್ಲಿ ಬಿಕ್ಲಾ 2006ರಿಂದ ಈತ ಏನು ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ. ಏರಿಯಾದಲ್ಲಿ ಇವಂದೇ ಆದ ಕೆಲವು ಹವಗಳನ್ನು ಕೂಡ ಇಟ್ಕೊಂಡಿದ್ದ. ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಲ್ಲಿ ಹಿಂದೆ ಭಾಗಿಯಾಗಿದ್ದ ಅನ್ನೋ ಆರೋಪಗಳು ಇರುವಂತದ್ದು. ಸೊ ಹೀಗಾಗಿ ಹಳೆ ದ್ವೇಷದ ಹಿನ್ನೆಲೆ ಏನೇನು ಹತ್ಯೆಯನ್ನ ಮಾಡಿರ್ಬೋದು ಅಂತ ಮತ್ತೊಂದು ಕಡೆ ಅನುಮಾನ ಕಾಡ್ತಾ ಇದೆ. ಪ್ರಕರಣ ದಾಖಲು ಮಾಡ್ಕೊಂಡಿರುವಂತ ಪೊಲೀಸರು ಈಗಾಗಲೇ ಏನು ಕಿರಣ್ ಸೇರಿದಂತೆ ಇತರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ವಿಚಾರಣೆ ವೇಳೆ ಯಾರೆಲ್ಲ ಹತ್ಯೆಯನ್ನ ಮಾಡಿದ್ರು, ಹತ್ಯೆಯಲ್ಲಿ ಭೈರತಿ ಬಸವರಾಜ್ ಅವರ ಕೂಡ ಕೈವಾಡ ಇದೆಯಾ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ಬೇಕಾಗತ್ತೆ. ಅದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಸಾಮಾನ್ಯವಾಗಿ ಯಾವುದೇ ರಾಜಕಾರಣಿಗಳು ಇಂತಹ ಹತ್ಯೆಗಳಲ್ಲಿ ಭಾಗಿಯಾದಂತ ಸಂದರ್ಭದಲ್ಲಿ ಭಾಗಿ ಆಗಿದ್ರು ಕೂಡ ಅವರ ಅಸೋಸಿಯೇಟ್ಗಳು ಎಲ್ಲೂ ಕೂಡ ಅವರ ಹೆಸರುಗಳನ್ನ ಉಲ್ಲೇಖವನ್ನ ಮಾಡೋದಿಲ್ಲ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಸಹಾಯಗಳನ್ನ ಅವರು ಹೊರಗಿದ್ಕೊಂಡೇ ಮಾಡ್ತಾರೆ ಅನ್ನೋದು ಅವರ ಒಂದು ನಂಬಿಕೆ ಆಗಿರುತ್ತೆ. ಆದ್ರೆ ಇದಕ್ಕೆ ಪೊಲೀಸರು ತನ್ನ ತನಿಖೆಯಲ್ಲಿ ಏನೋ ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನ ಇವರು ಕಲೆ ಹಾಕ್ಬೇಕಾಗತ್ತೆ. ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಲ್ಲಿ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಅನ್ನ ಕಂಡು ಬಂದಿದ್ದೇ ಆದಲ್ಲಿ ಪೊಲೀಸರು ಅವ್ರಿಗೂ ಕೂಡ ಕರೆದು ವಿಚಾರಣೆಯನ್ನ ಮಾಡಬೇಕಾಗತ್ತೆ. ಇನ್ವಾಲ್ವ್ಮೆಂಟ್ ಇದ್ದು ಸಾಕ್ಷ್ಯಾಧಾರಗಳು ಸಿಕ್ಕರೆ ಅವ್ರನ್ನ ಬಂಧನ ಕೂಡ ಮಾಡೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ಇದುವರೆಗೂ ಮೇಲ್ನೋಟಕ್ಕೆ ಅವರ ಇನ್ವಾಲ್ವ್ಮೆಂಟ್ ಅಂದ್ರೆ ನೆನ್ನೆ ಇನ್ಸಿಡೆಂಟ್ ಆದಾಗಿರ್ಬೋದು, ಹತ್ಯೆಯನ್ನ ಮಾಡ್ದಾಗಿರ್ಬೋದು, ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಭೈರತಿ ಅವರ ಒಂದು ಪಾತ್ರ ಕಂಡು ಬಂದಿಲ್ಲ. ಹೀಗಾಗಿ ಅವ್ರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೀತಾರೆ. ಈ ಮಧ್ಯೆ ಏನು ಇತರೆ ತಂಡಗಳು ತನಿಖೆಯನ್ನ ಮಾಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಸಿಕ್ಕುವ ಸಾಕ್ಷ್ಯಾಧಾರಗಳಿರ್ಬೋದು, CDR ಗಳನ್ನ ತೆಗೆದಾಗ ಆರೋಪಿಗಳು ಮತ್ತು ಭೈರತಿ ಅವರ ನಡುವೆ ಏನಾದ್ರೂ ಕಮ್ಯುನಿಕೇಶನ್ ಆಗಿದ್ರೆ ಅದಿರ್ಬೋದು. ಸೊ ಇವೆಲ್ಲವನ್ನು ಗಮನಿಸಿಕೊಂಡು ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಳ್ಳುವಂಥದ್ದು. ಒಂದು ವೇಳೆ ಭೈರತಿ ಅವರ ಇನ್ವಾಲ್ವ್ಮೆಂಟ್ ಇದ್ದಿದ್ದೇ ಆದಲ್ಲಿ ಅವರನ್ನು ಕೂಡ ಬಂಧಿಸುವಂತ ಸಾಧ್ಯತೆ ಇರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.